ದೇಶ ಹಿಂಗೆ ಆದ್ರೆ ಹೆಂಗೋ ಈಶ ಮನುಷ್ಯ ಹಿಂಗೆ ಇದ್ರೆ ಸರ್ವನಾಶ ಓಟ್ ಕೊಟ್ಟೋನು ನೀನೇ ತಾನೇ ಸೀಟ್ ಕೊಟ್ಟೋನು ನೀನೇ ತಾನೇ ಜುಟ್ ಕೊಟ್ಟೋನು ನೀನೇ ತಾನೇ ಏಟ್ ತಿನ್ನೋನು ನೀನೇ ತಾನೇ ಕೋಟ್ ಹತ್ತೋನು ನೀನೇ ತಾನೇ. ಮೊದಲಿನ ನಿಯಮ ಇದೆ ಸರ್ಕಾರಿ ಕಚೇರಿ ಸಮಯ 10 ಗಂಟೆಗೆ ಶುರು ಆಗುತ್ತೆ. ಯಾರು 10 ಗಂಟೆ ಬರ್ತಾ ಇದ್ದಾರೆ ಇವತ್ತು? ಇತ್ತೀಚೆಗೆ ಮುಖ್ಯಮಂತ್ರಿ ಆಗಿರುವಂತ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ, ನಾನು ಅದನ್ನ ಖಾತರಿಪಡಿಸ್ಕೊತೀನಿ ಅಂತ ಹೇಳಿ ಅಧೀನ ಅಧಿಕಾರಿಗಳಿಗೆ ಒಂದು ಇದನ್ನ ಹೇಳಿರ್ತಾರೆ, ಸುತ್ತೋಲೆಯನ್ನ ಹೊಡೆಸಿರ್ತಾರೆ. ಮತ್ತೆ ಎಲ್ಲರೂ ಪಾಲಿಸ್ಬೇಕು, ಸಮಯ ಪಾಲಿಸ್ಬೇಕು, 10 ಗಂಟೆಗೆ ವಿಳಂಬವಾಗಿ ಬರುವಂತವ್ರಿಗೆ ಅವ್ರ ಕ್ರಮವನ್ನು ನಿರ್ವಹಿಸ್ತೀವಿ ಅಂತ ಹೇಳಿರ್ತಾರೆ. ಆದ್ರೆ ಇಲ್ಲಿ ಯಾವುದೇ ಆ ತರ ನಡೀತಾ ಇಲ್ಲ. ಎಲ್ಲ ಬಯೋಮೆಟ್ರಿಕ್ ಇದೆ, ಫೇಸ್ ರೆಕಗ್ನಿಷನ್ ಏನಾಗುತ್ತೆ, ಅವ್ರಿಗೆಲ್ಲರೂ ನಾವು ಕಡಿತವನ್ನ ಮಾಡ್ತೀವಿ, ಸ್ಯಾಲರಿ ಕಡಿತವನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಇದೇ ವಿಚಾರಗಳನ್ನ ನಮ್ಮ KRS ಪಕ್ಷದ ಮಳವಳ್ಳಿ ತಾಲೂಕು ಘಟಕದ ಪದಾಧಿಕಾರಿಗಳು ಮೊನ್ನೆ ಹೋದ ಸೋಮವಾರ ಪ್ರಶ್ನೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಇವರು ನಮ್ಮ ಹೋಗಿರ್ತಾರೆ, ಒಂದು 10 ಗಂಟೆಗೆ ಹೋಗಿರ್ತಾರೆ. ಆದ್ರೆ ಅಲ್ಲಿ 10 ರಿಂದ 10:30 ಗಂಟೆನ ವೇಟ್ ಮಾಡ್ತಾರೆ. ಯಾವುದೇ ಉನ್ನತ ಅಧಿಕಾರಿಗಳು ಮುಖ್ಯಾಧಿಕಾರಿಗಳು ಬರೋದಿಲ್ಲ. ನೀವೆಲ್ಲ ನೋಡ್ಬೋದು KRS ಪಕ್ಷದ ಆ ಲೈವ್ ಅನ್ನ ಮಳವಳ್ಳಿ ಪೇಜಲ್ಲಿ ಆಗಿರುವಂತ ಲೈವ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ. ಇವರು ಯಾರು ಬರ್ತಾ ಇದಾರೆ, ಯಾರು ಹೋಗ್ತಾ ಇದಾರೆ ಅನ್ನೋದಷ್ಟೇ ಪ್ರಶ್ನೆ ಮಾಡ್ತಾ ಇರ್ತಾರೆ. ಇದೇ ಒಂದು ಸಂದರ್ಭದಲ್ಲಿ ಬಂದಂತ ಅಧಿಕಾರಿಗಳಿಗೂ ಕೂಡ ಇವತ್ತು ಗುರುತಿನ ಚೀಟಿ ಇಲ್ಲ. ಗುರುತಿನ ಚೀಟಿಯನ್ನು ಹಾಕೊಳ್ಬೇಕು, ಹಾಕೊಂಡು ನೀವು ಧರಿಸ್ಕೊಂಡೆ ನೀವು ಕಚೇರಿಗೆ ಬರಬೇಕು ಅನ್ನೋದು ನಿಯಮ ಇದೆ. ಅದನ್ನ ಯಾರು ಪಾಲಿಸ್ತಾರ? ಆ ಪಾಲಿಸ್ತಾ ಇರುವಂತ ಕಾರಣಕ್ಕೆ ಅವರು ಒಂದು ಗುರುತಿನ ಚೀಟಿಗಳನ್ನು ಹಾಕೊಂಡು ಬರ್ದೇ ಇರುವಂತ ಕಾರಣಕ್ಕೆ ಅವತ್ತು ಮೊನ್ನೆ ಪುರಸಭೆಯಲ್ಲಿ ತುಂಬಾ ತಡವಾಗಿ ಬಂದಂತ ಬೇರೆ ಕಡೆ ಆಧಾರದಿಂದ ನಾವು ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇದ್ದು, ಈ ಕಚೇರಿ ಸಮಯಕ್ಕೆ ನಾನು 11 ಗಂಟೆ ಅಂತ ಬಂದಿದ್ದೇನೆ ಅಂತ ಹೇಳಿ ಯಾರೋ ಒಬ್ರು ಅಧಿಕಾರಿ ಬರ್ತಾರೆ. ಅವರು ನಮ್ಗೆ ತಡವಾಗಿ ಗೊತ್ತಾಗುತ್ತೆ, ಅವರು ನವೀನ ಕುಮಾರ್ ಅಂತ ಹೇಳಿ ಕಿರಿಯ ಇಂಜಿನಿಯರ್. ಆದ್ರೆ ನಮ್ಮವ್ರು ಏನಂತಾರೆ ಅವರು ಯಾರೋ ಎಕ್ಸಿಕ್ಯೂಟಿವ್ ಅಥವಾ ಮುಖ್ಯ ಅಧಿಕಾರಿಗಳು ಇರ್ಬೋದು ಅಂತ ಭಾವಿಸ್ಕೊಂಡು ಪ್ರಶ್ನೆಯನ್ನ ಕೇಳ್ತಾರೆ. ಆ ಸಂದರ್ಭದಲ್ಲಿ ನೀವು ಯಾರು ಪ್ರಶ್ನೆ ಮಾಡೋದಕ್ಕೆ, ಈ ಕಚೇರಿ ನಮ್ದು, ನೀವು ಯಾರು ಪ್ರಶ್ನೆ ಮಾಡೋದಕ್ಕೆ ಅನ್ನುವಂತ ಒಂದು ಹೇಳಿಕೆಗಳನ್ನ, ಭಾಷೆ ಹೇಳಿಕೆಗಳನ್ನ ಅಲ್ಲಿನ ಕಿರಿಯ ಇಂಜಿನಿಯರ್ ನವೀನ ಕುಮಾರ್ ಅವರು ಹೇಳಿರ್ತಾರೆ. ತದನಂತರದಲ್ಲಿ ನಾವು ಕೇಳ್ತಾ ಇರೋದಿಷ್ಟೇ, ಈಗೆಲ್ಲ ನಿಯಮ ಇದೆ. ಇತ್ತೀಚೆಗೆ ಮುಖ್ಯಮಂತ್ರಿಯವರು ಕೂಡ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಎಲ್ಲ ಸರಿಯಾದ ಸಮಯಕ್ಕೆ ಬಂದು ನಿಮ್ಮ ಕಚೇರಿ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಂತ ಹೇಳಿರ್ತಾರೆ. ಆದ್ರೆ ಯಾರು ಪಾಲಿಸ್ತಾರ ಅಂತ ಕೇಳುವಂತ ಸಂದರ್ಭದಲ್ಲಿ ಅವರು ನವೀನ ಕುಮಾರ್ ಅವರು ಇಲ್ಲಿನ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವಂತ ನಾಗರತ್ನ ಅವರಿಗೆ ಫೋನ್ ಮುಖಾಂತರ ಕರೆ ಮಾಡ್ತಾರೆ. ಯಾರೋ KRS ಪಕ್ಷ ಅಂತ ಹೇಳಿ ಬಂದು ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ, ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ. ಬೇಕಾಬಿಟ್ಟು ಏನೋ ಮಾತಾಡ್ತಾ ಇದ್ರಿ, ಇವ್ರಿಗೆ ಯಾಕೆ ನಾನು ಉತ್ತರಗಳನ್ನ ಕೊಡಬೇಕು ಅಂತ ಹೇಳ್ತೀರಾ? ಯಾಕೆ ಉತ್ತರಗಳನ್ನ ಕೊಡಬೇಕು ಅಂದ್ರೆ, ನೀವು ಸಾರ್ವಜನಿಕರ ತೆರಿಗೆಗಳಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಉತ್ತರಗಳನ್ನ ನೀವು ಕೊಳ್ಳೇಬೇಕು. KRS ಪಕ್ಷ ಆಗಿರ್ಬೋದು, ಸಾರ್ವಜನಿಕರು ಯಾರಾಗಿರ್ಬೋದು, ನೀವು ಒಂದು ಉತ್ತರ ಭಾಷೆ ಹೇಳಿಕೆಗಳನ್ನ ಕೊಟ್ಬಿಟ್ಟು ಕೊಡೋದನ್ನ ಬಿಟ್ಟು ನೀವು ಯಾಕೆ ತಡವಾಗಿ ಬಂದ್ರಿ, ನಿಮ್ಮ ಡೆಸಿಗ್ನೇಷನ್ ಏನಾಗಿತ್ತು, ನಿಮ್ಮ ಪದನಾಮ ಏನಾಗಿತ್ತು, ಟೇಬಲ್ ನಲ್ಲಿ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ಅವರ ಗುರುತಿನ ಚೀಟಿ ಇತ್ತು, ನಮ್ಗೆ ಗೊತ್ತಾಗ್ತಾ ಇತ್ತು ಅವ್ರು ಯಾರು ಅಂತ. ಹಾಗಾಗಿ ಆ ಘಟನೆಗಳು ನಡೆಯಲಿಕ್ಕೆ ಸಂದರ್ಭಗಳು ಇರ್ತಿಲ್ಲ. ನಂತರದಲ್ಲಿ ಇವ್ರು ಬೇಕಾಗಿರುವಂತಹ ಬ್ರೋಕರ್ಗಳು ಹೊರಗಿನವರು ಇವರು ಮಾಹಿತಿಯನ್ನ ಕೊಟ್ಕೊಂಡು ಕರ್ಸ್ಕೊತಾರೆ. ಅದ್ಯಾರೋ ಒಂದು ಜನ ಬರ್ತಾರೆ, ಏನು ದರ್ಪದ ಯೋಜನೆಯಿಂದ ನೀವೇನು ನೀವು ಪ್ರಶ್ನೆ ಮಾಡೋದಕ್ಕೆ ಯಾರು ನೀವು ಅಂತ ಕೇಳ್ತಾರೆ. ಎಲ್ಲಿಗೆ ವ್ಯವಸ್ಥೆ ಇವತ್ತು ಪ್ರಶ್ನೆ ಮಾಡಬಾರ್ದು ಹಂಗಾದ್ರೆ? ಹಾಗಾಗಿ ಎಲ್ಲರೂ ಬಿಡಬೇಕು. ತದನಂತರದಲ್ಲಿ ಇವರು ಆ ಒಂದು ಮುಖ್ಯಾಧಿಕಾರಿ ನಾಗರತ್ನ ಅವರು ಹೇಳ್ತಾರೆ, ನೀವೆಲ್ಲ ಸೇರ್ಕೊಂಡು ಅವರ ವಿರುದ್ಧ ಕಂಪ್ಲೇಂಟ್ ಕೊಡಿ, ನಾನು ಆಲ್ರೆಡಿ ಪೊಲೀಸ್ ಠಾಣೆಯಲ್ಲಿ ಇದ್ದೀನಿ, ಅವರ ವಿರುದ್ಧ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾರೆ. ಇವೆಲ್ಲ ಗೊತ್ತಾಗ್ತದೆ, ಇವೆಲ್ಲ ಪ್ರತಿಯೊಂದನ್ನ ಜನಸಾಮಾನ್ಯರು ಗಮನಿಸ್ತಾ ಇದ್ದಾರೆ. ನಂತರದಲ್ಲಿ ಇದೇ ಸಂಭಾಷಣೆಗಳು ನಡೀತಾ ಇರಬೇಕಾದ್ರೆ ಅವರು ಒಂದು ಕೆಲಸಗಳನ್ನ ಸ್ಥಗಿತ ಮಾಡ್ತಾರೆ, ಕೆಲಸಗಳನ್ನ ಮಾಡೋದೇ ನಿಲ್ಲಿಸ್ತಾರೆ. ಆಗ ಸಾರ್ವಜನಿಕರು ಇರ್ತಾರೆ, KRS ಪಕ್ಷದವರು ಇರ್ತಾರೆ. ಆದ್ರೆ ಇವರು ಗೇಟಿಗೆ ಬೀಗವನ್ನು ಹಾಕೊಂಡು ಬಂಧನದಲ್ಲಿ ಇರ್ತಾರೆ. ಸಾರ್ವಜನಿಕ ಜನಸಾಮಾನ್ಯರ ಹಕ್ಕುಗಳನ್ನ ಕಸಿದುಕೊಳ್ತಾರೆ. ಬಂಧನದಲ್ಲಿ ಇರೋದಕ್ಕೆ ಅವಕಾಶ ಇದೆಯಾ? ನಂತರದಲ್ಲಿ ಅಲ್ಲಿನ ಮುಖ್ಯಾಧಿಕಾರಿಗಳಿಗೆ ಪೊಲೀಸರಿಗೆ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಅವರೇ ಇದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆ ಒಂದು ಗೇಟ್ ಅನ್ನ ತೆರೆಯುವಂತ ಕೆಲಸ ಆಗುತ್ತೆ. ನಂತರದಲ್ಲಿ ನಾವು ಸರ್ಕಾರಿ ಕಚೇರಿಗಳಿಗೆ ತೊಂದರೆ ಕೊಟ್ಟಿದ್ದಾರೆ ಅಂತ ಹೇಳಿ KRS ಪಕ್ಷದ ವಿರುದ್ಧವಾಗಿ ಕೇಸ್ಗಳನ್ನ ದಾಖಲಿಸ್ತಾರೆ. ಆದ್ರೆ ಈ ಎಲ್ಲಾ ಘಟನೆಗಳು ಪೊಲೀಸರ ಸಮ್ಮುಖದಲ್ಲಿ ಆಗಿದ್ರು ಕೂಡ
ನಮ್ಮ ವಿರುದ್ಧ ಸುಳ್ಳು ಕೇಸ್ಗಳನ್ನ ದಾಖಲಿಸ್ತಾರೆ. ನಂತರದಲ್ಲಿ ನಮ್ಮನ್ನ ಬಂಧನಗೊಳಪಡಿಸಿದ್ರು. ಅವರು ಸರಿಯಾಗಿ ಅವರ ಹುದ್ದೆಗೆ ತಕ್ಕನಾದ ಒಂದು ವರ್ತನೆಗಳೆಲ್ಲ ಮಾಡಿಲ್ಲ ಅಂತ ಹೇಳಿ ನಮ್ಮವರು ದೂರು ಕೊಟ್ಟಂತ ಸಂದರ್ಭದಲ್ಲಿ ಜಸ್ಟ್ NCR ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡ್ತಾರೆ. ಹಾಗಾಗಿ ಸಾಕಷ್ಟು ವಿಚಾರಗಳಿವೆ. ಈಗ ಯಾವುದು ನಾವು ಅಧಿಕಾರಿಗಳನ್ನ ಹೇಳ್ತಾ ಇದೀವಿ, ಪೊಲೀಸ್ ಇಲಾಖೆ ಇರ್ಬೋದು ಅಥವಾ ಪುರಸಭೆಯ ಮುಖ್ಯ ಅಧಿಕಾರಿಗಳು ಇರ್ಬೋದು, ಮತ್ತೆ ಇತ್ತೀಚೆಗೆ ನೀವೆಲ್ಲ ಗಮನಿಸಿರ್ಬೋದು, ಯಾವುದೋ ಒಂದು ಸುತ್ತೋಲೆ ಬರುತ್ತೆ DG IGP ಆಫೀಸ್ ಇಂದ ಒಂದು ಸುತ್ತೋಲೆ ಬರುತ್ತೆ. KRS ಪಕ್ಷದ ಯಾವ್ದಾದ್ರು ಸರ್ಕಾರಿ ಕಚೇರಿಗಳು ಏನಾದ್ರೂ ಪ್ರಶ್ನೆ ಮಾಡ್ತಾ ಇದ್ರೆ ಲೈವ್ ಮಾಡ್ಕೊಂಡು ಅವ್ರ ವಿರುದ್ಧ ಕ್ರಮವನ್ನ ಜರುಗಿಸಿರುವಂತದ್ದು ಅದು ಆದೇಶ ಅಲ್ಲ, ಒಂದು ಜಸ್ಟ್ ಫಾರ್ವರ್ಡ್ ಮಾಡಿರ್ತಾರೆ. ಅದನ್ನೇ ಆ ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ಇಲ್ಲಿನ ತಾಲೂಕು ಪಂಚಾಯತಿಯ ಒಬ್ಬ ಶ್ರೀನಿವಾಸನ್ ಅವರು ನಮ್ಮ ಜಿಲ್ಲಾ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಆಗಿದಂತ ಮಲ್ಲೇಶ್ವರ ಫೋನ್ ಮಾಡಿ, ಏನಪ್ಪಾ ನೀವು ಬಂದು ಪ್ರಶ್ನೆ ಮಾಡ್ತಿದ್ರಲ್ಲ, ಬಾರಪ್ಪ ನಾನೇ ಮುಂದೆ ನಿಂತ್ಕೊಂಡು ಪ್ರಶ್ನೆ ಏನೋ ಕಂಪ್ಲೇಂಟ್ ಕೊಡ್ತೀನಿ, ಇವೆಲ್ಲ ನಿಲ್ಸ್ಬೇಕು ಅಂತ ಹೇಳ್ತಾರೆ. ಇದನ್ನು ಕೂಡ ಅವ್ರಿಗೆ ಅವಕಾಶ ಇಲ್ಲ. ಒಬ್ಬರು ಸಾರ್ವಜನಿಕರಿಗೆ ನಿಮ್ಮ ವಿರುದ್ಧ ನಾನು ಕಂಪ್ಲೇಂಟ್ ಅನ್ನ ಕೊಡ್ತೀನಿ, ಸುಳ್ಳು ದೂರುಗಳನ್ನ ಕೊಡ್ತೀನಿ ಇರುವಂತದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿನ ತಾಲೂಕು ಕಚೇರಿಯ ತಹಸೀಲ್ದಾರ್ ಅವರು ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲ್ಲ. ಬಹುತೇಕ ಸಂದರ್ಭದಲ್ಲಿ ನಮ್ಮವರು ಲೈವ್ ಇಟ್ಕೊಂಡು ಪ್ರಶ್ನೆ ಮಾಡ್ಬೇಕಂತ ಒಂದು ಸಂದರ್ಭದಲ್ಲಿ ನೀವು ಲೈವ್ ಇಟ್ಕೊಂಡು ಬರಬೇಡಿ, ವಿಡಿಯೋ ಇಟ್ಕೊಂಡು ಬರಬೇಡಿ ಅನ್ನೋಂತ ಬಾಲಶೈಲಿಗಳನ್ನ ಕೊಡ್ತಾರೆ. ಇವೆಲ್ಲರೂ ಬಿಡಬೇಕು. KRS ಪಕ್ಷ ಇವತ್ತು ನಾಡಿನಾದ್ಯಂತ ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಕರ್ನಾಟಕವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿಗಳನ್ನ ಒಂದು ಜನಪರ ಕೆಲಸಗಳನ್ನ ಇವತ್ತು ಮಾಡ್ಕೊಂಡು ಇವತ್ತು ನಾಡಿನಾದ್ಯಂತ ಜನರಿಗೆ ಸಾಮಾನ್ಯರಿಗೆ ಒಂದು ಸಾಮಾಜಿಕ ಪ್ರಜ್ಞೆಯನ್ನ ಸಾಮಾಜಿಕ ನ್ಯಾಯವನ್ನ ಕೊಡಿಸಿದ್ದೇವೆ. ಹಾಗಾಗಿ ಸಾಕಷ್ಟು ಇನ್ನೂ ವಿಚಾರಗಳಿವೆ. ನಾವು ಇವತ್ತು ಏನು ತಾಲೂಕು ಕಚೇರಿ ಇರ್ಬೋದು, ಪುರಸಭೆ ಇರ್ಬೋದು, ಮತ್ತೆ ಎಲ್ಲ ಸತ್ಯಾಸತ್ಯಗಳನ್ನ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಅವರ ಎದುರುಗಡೆ ಲೈವ್ ಆಗಿರುವಂತ ದೂರುಗಳನ್ನ ಪರಿಗಣಿಸಬಹುದಾಯ್ತು. ಬೇರೆ ಸಂದರ್ಭದಲ್ಲಿ ಯಾರೆಲ್ಲ ಸಾರ್ವಜನಿಕರು ಇವತ್ತು ನನ್ನ ಮೇಲೆ ಅನ್ಯಾಯ ಆಗಿದೆ, ಅಕ್ರಮ ಆಗಿದೆ ಅಂತ ಇವತ್ತು ಕಂಪ್ಲೇಂಟ್ಗಳನ್ನ ಕೊಡಬಹುದು. ಇವತ್ತು 3-4 ದಿನ ಯಾರಾದ್ರೂ ಎಫ್ಐಆರ್ ಆಗಲ್ಲ. ಆದ್ರೆ KRS ಪಕ್ಷ ಅವ್ರ ಮೇಲೆ ಯಾರಾದ್ರೂ ವಿರುದ್ಧವಾಗಿ ಸುಳ್ಳು ದೂರುಗಳನ್ನ ದಾಖಲೆ ಮಾಡಿದ್ರೆ ಇವತ್ತು 2-3 ಗಂಟೆಗಳಲ್ಲಿ ಎಫ್ಐಆರ್ಗಳನ್ನ ಹಾಕ್ತಾರೆ. ಅವಾಗ ಯಾವುದನ್ನು ಕಾನೂನುಗಳನ್ನ ಸರಿಯಾಗಿ ಪಾಲಿಸಲ್ಲ. ಹಾಗಾಗಿ ಈ ಒಂದು ವ್ಯವಸ್ಥೆ ವಿರುದ್ಧವಾಗಿ ನಾವು ಎಲ್ಲೆಲ್ಲಿ ಪ್ರಶ್ನೆಗಳನ್ನ ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇದ್ವಿ. ಇಷ್ಟು ವಿಚಾರಗಳನ್ನ ಮಾತಾಡುವಂತದ್ದು ನಮ್ಮ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಇನ್ನೂ ಒಂದು ವಿಸ್ತಾರವಾಗಿ ಮಾತಾಡ್ತಾರೆ. ಹಾಗಾಗಿ ಜಸ್ಟ್ ಒಂದು ಕಾರ್ಯಕ್ರಮದ ಒಂದು ಪ್ರಸ್ತಾವಕ್ಕೆ ಸ್ವಲ್ಪ ಪುಟ್ಟಿರವಾಗಿ ಮಾತಾಡಿದೀನಿ. ಹೆಚ್ಚಿನ ವಿಚಾರಗಳನ್ನ ನಮ್ಮ ಒಂದು ಜಾಥಾ ಹೀಗೆ ಮುಂದುವರಿಯುತ್ತೆ. ನಂತರದಲ್ಲಿ ಕಚೇರಿಗಳಲ್ಲಿ, ತಾಲೂಕು ಕಚೇರಿಗಳಲ್ಲಿ, ಜಿಲ್ಲಾ ಪಂಚಾಯತ್ ಕಚೇರಿಗಳಲ್ಲಿ, ಪೊಲೀಸ್ ಸ್ಟೇಷನ್ಗಳಲ್ಲಿ, RTO ಕಚೇರಿಗಳಲ್ಲಿ ಅಲ್ಲಿ ನಡೀತಾ ಇರುವಂತಹ ಅನ್ಯಾಯ ಅಕ್ರಮಗಳನ್ನ ಪ್ರಶ್ನೆ ಮಾಡ್ತಾ ಜನಸಾಮಾನ್ಯರಿಗೆ ಅತ್ಯಂತ ಸರಳವಾಗಿ ಆಗ್ಬೇಕಾಗಿರುವಂತಹ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇಲ್ಲ. ಹಾಗಾಗಿ ನೀವು ಸರಿಯಾಗಿ ಕೆಲಸ ಮಾಡಿ ಅನ್ನೋ ಡೊನೇಟ್ ಮಾಡಿ KRS ಗೆ ಸಪೋರ್ಟ್ ಮಾಡಿ, ವೋಟ್ ಮಾಡಿ ಸೈಡಿಗೆ ಬನ್ನಿ ಸರ್, ಸೈಡಿಗೆ ಬನ್ನಿ ಸರ್, ನೀವು ಸೈಡಿಗೆ ಬನ್ನಿ ಸರ್. KRS ಗೆ ಸಪೋರ್ಟ್ ಮಾಡಿ, KRS ಗೆ ಸಪೋರ್ಟ್ ಮಾಡಿ.
ಪೇಜು ಓಯ್ ಮೇನ್ ಪೇಜು ನೋಡ್ರ ಮೇನ್ ಪೇಜ್ ಯಾರ ಹತ್ರ ಇದೆ ಸರ್ ಓಯ್ ಮೇನ್ ಪೇಜ್ ಯಾರ ಹತ್ರ ಇದೆ ಮೇನ್ ಪೇಜ್ ಕೊಡಿ ಮೇನ್ ಪೇಜ್ ಯಾವುದು ಮೇನ್ ಪೇಜ್ ಕೊಡಿ ಮೇನ್ ಪೇಜು ಓಟ್ ಕೊಟ್ಟೋನು ನೀನೇ ತಾನೇ ಸೀಟ್ ಕೊಟ್ಟೋನು ನೀನೇ ತಾನೇ ಜುಟ್ ಕೊಟ್ಟೋನು ನೀನೇ ತಾನೇ ಏಟ್ ತಿನ್ನೋನು ನೀನೇ ತಾನೇ ಕೋಟ್ ಹತ್ತೋನು ನೀನೇ ತಾನೇ
ಕಾಟದಲ್ಲಿ ಹುಲಿಗಳಿವೆ, ಹುಲಿಗಳ ಬಾಯಿಗೆ ಕುರಿಗಳಿವೆ. ಬಲಿಯನ್ನು ಕೊಡೋದು ಕುರಿಗಳನ್ನು, ಕುರಿಗಳ ಹಾಗಿರೋ ಮನುಷ್ಯರನ್ನು ಕೋಸುಂಬೆ